2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಇಂದು ರಾಜ್ಯಾದ್ಯಂತ ಪ್ರಕಟವಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಚನಬೆಲೆ ಗ್ರಾಮದ ಬಿಜಿಎಸ್ ಶಾಲೆಯ ವಿದ್ಯಾರ್ಥಿನಿ ಪ್ರಣತಿ ರಾಜ್ ಅವರು ವಿಶಿಷ್ಟ ಸಾಧನೆ ಮಾಡಿದ್ದಾರೆ. ಹೌದು, ಸಾಮಾನ್ಯ ಕುಟುಂಬದ ಗಂಗರಾಜು ಹಾಗೂ ಸರಸ್ವತಮ್ಮ ದಂಪತಿಯ ಪುತ್ರಿಯಾದ ಪ್ರಣತಿ 625ಕ್ಕೆ 624 ಅಂಕಗಳನ್ನು ಪಡೆದು ರಾಜ್ಯಕ್ಕೆ 2ನೇ ಸ್ಥಾನ ಹಾಗೂ ಜಿಲ್ಲೆಗೆ ಮೊದಲ ಸ್ಥಾನ ಪಡೆದು ಎಲ್ಲರ ಗಮನ ಸೆಳೆದಿದ್ದಾರೆ. ನನ್ನ ಹೆಸರು ಪ್ರಣತಿ. ನಾನು ಮಂಚನಬೆಲೆಯಲ್ಲಿ BGS ವಿದ್ಯಾನಿಕೇತನ್ ಶಾಲೆಯಲ್ಲಿ ಓದ್ತಾ ಇದ್ದೆ. ನಾನು ಈ SSLC ಪರೀಕ್ಷೆಯಲ್ಲಿ 625ಕ್ಕೆ 624 ಅಂಕಗಳನ್ನು ಗಳಿಸಿದ್ದೇನೆ. ಇದಕ್ಕೆ ಎಲ್ಲ ನನ್ನ ಟೀಚರ್ಸ್ ಮತ್ತು ನಮ್ಮ ಇನ್ಸ್ಟಿಟ್ಯೂಷನ್ ಮತ್ತು ನನ್ನ ಪೋಷಕರ ಸಹಾಯ ಜಾಸ್ತಿ ಇತ್ತು. ನಾನು ಜಾಸ್ತಿ ಸ್ಕೂಲಲ್ಲೇ ಓದ್ತಾ ಇದ್ದೆ. ಮಾರ್ನಿಂಗ್ 8 ಗಂಟೆಯಿಂದ ನೈಟ್ 8 ಗಂಟೆವರೆಗೂ ಟೀಚರ್ಸ್ ಕೂಡ ನಮ್ಮ ಜೊತೆನೇ ಇದ್ದು ನಮಗೆ ಪಾಠ ಹೇಳ್ಕೊಡ್ತಾಯಿದ್ರು. ಅವ್ರು ನಮ್ಮ ಎಲ್ಲ ಡೌಟ್ಸ್ನ ಕ್ಲಿಯರ್ ಮಾಡ್ತಾಯಿದ್ರು. ನಮಗೆ ಯಾವುದೇ ಡೌಟ್ ಬರಲಿ, ಚಿಕ್ಕದೇ ಆಗಲಿ ದೊಡ್ಡದೇ ಆಗಲಿ, ಅವರು ಎಷ್ಟು ಸತಿ ಕೇಳಿದ್ರು ಅಷ್ಟು ಸತಿ ಕೂಡ ಹೇಳ್ಕೊಡ್ತಾಯಿದ್ರು. ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಹೇಳ್ತಾಯಿದ್ರು. ಆಮೇಲೆ ಇನ್ ಟೆಕ್ಸ್ಟ್ ಟೆಕ್ಸ್ಟ್ ಬುಕ್ಕಲ್ಲಿ ಯಾವ್ದಾದ್ರು ಕ್ವಶನ್ಸ್ ಬರ್ತದೆ ಅದೆಲ್ಲ ಟಿಕ್ ಮಾಡಿಸ್ತಿದ್ರು. ಆಮೇಲೆ ನಾವು ಜಾಸ್ತಿ ಎಲ್ಲಿ ಮಾರ್ಕ್ಸ್ ಕಳ್ಕೊತೀವಿ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ತಾಯಿದ್ರು. ಆಮೇಲೆ ಮಂತ್ಲಿ ಟೆಸ್ಟ್ ಜಾಸ್ತಿ ಮಾಡ್ತಿದ್ರು. ಆಮೇಲೆ ಡಿಸೆಂಬರಲ್ಲಿ ನಮ್ಮದು ಜಾಸ್ತಿ ಮಾರ್ಕ್ಸ್ ತೆಗಿಯೋರ್ಗೆ ಸೆಂಟಮ್ ಅಂತ ಮಾಡ್ತಿದ್ರು. ಅದು ಎಲ್ಲ ಸಬ್ಜೆಕ್ಟು ಸೇರಿಸಿ 100 ಮಾರ್ಕ್ಸ್ಗೆ ಮಾಡ್ತಾಯಿದ್ರು. ಅದರಲ್ಲಿ ತುಂಬ ಕಷ್ಟ ಇರೋ ಕ್ವಶನ್ಸ್ ಎಲ್ಲ ಬರ್ತಾಯಿತ್ತು. ಅದನ್ನೆಲ್ಲ ನಾವು ಸಾಲ್ವ್ ಮಾಡಿದಾಗ ಫೈನಲ್ ಎಕ್ಸಾಮ್ಗೆ ಈಸಿ ಆಗುತ್ತೆ ಅಂತ ಟ್ರಿಕ್ಕಿ ಕ್ವಶನ್ಸ್ ಇದ್ದರೂ ನಾವು ಸಾಲ್ವ್ ಮಾಡ್ತೀವಿ ಅಂತ ಇತ್ತು. ಆಮೇಲೆ ನಮ್ಮ ಟೀಚರ್ಸ್ ಎಲ್ಲರೂ ಫುಲ್ ಸಪೋರ್ಟಿವ್ ಆಗಿದ್ದರು. ಅವರೆಲ್ಲ ನಮಗೆ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ತಾಯಿದ್ರು. ಆಮೇಲೆ ಪರ್ ಡೇ 9 hours ಓದ್ತಾ ಇದ್ವಿ. ಆಡಿದ್ದು ಸ್ವಲ್ಪ ಆಡ್ತಾಯಿದ್ವಿ, ಜಾಸ್ತಿ ಆಡ್ತಾ ಇರಲಿಲ್ಲ. ನಮ್ಮ ತಂದೆ ಲಾಯರ್ ಮತ್ತು ನಮ್ಮ ತಾಯಿ ಟೀಚರ್, ಅವರಿಬ್ಬರು ಕೂಡ ತುಂಬ ಸಪೋರ್ಟಿವ್ ಆಗಿದ್ದರು. ನಮ್ಮ ತಾಯಿ ಕೂಡ ಅಷ್ಟೇ, ಅವರು ನಮಗೆ ಡೌಟ್ಸ್ ಕ್ಲಿಯರ್ ಮಾಡ್ತಾಯಿದ್ರು. ಮ್ಯಾಥ್ಸ್ ಸಬ್ಜೆಕ್ಟ್ಸಲ್ಲಿ ತುಂಬ ಡೌಟ್ಸ್ ಇರ್ತಾಯಿತ್ತು, ಸೊ ಅವರು ಅದನ್ನು ಜಾಸ್ತಿ ಕ್ಲಿಯರ್ ಮಾಡ್ತಾಯಿದ್ರು. ಆಮೇಲೆ ನಮ್ಮ ತಂದೆ ಕೂಡ ಫುಲ್ ಸಪೋರ್ಟಿವ್ ಆಗಿದ್ದರು. ಜಾಸ್ತಿ ಮಾರ್ಕ್ಸ್ ತೊಗೊಳ್ಬೇಕು ಅಂತ ಯಾರೂ ಫೋರ್ಸ್ ಮಾಡಿರಲಿಲ್ಲ. ಆದರೂ ಕೂಡ 625 ತೊಗೊಳ್ಬೇಕು ಅಂತ ಆಸೆ ಇತ್ತು. ಬಟ್ 624 ಬಂದುಬಿಟ್ಟಿದೆ. ಅದು 1 ಮಾರ್ಕ್ಸ್ ಕೂಡ ಬಿಡೋದಿಲ್ಲ. ರಿವ್ಯಾಲ್ಯೂಯೇಷನ್ಗೆ ಹಾಕ್ತೀವಿ, ಅದು ಜಾಸ್ತಿ ಮಾರ್ಕ್ಸ್ ಬರ್ತದೆ, 625 ಬರ್ತದೆ. ಅವರು ತುಂಬಾ ಖುಷಿಪಟ್ಟರು. ಅದು ನೋಡಿ ನನಗೂ ಕೂಡ ಖುಷಿ ಆಯಿತು. ಎಲ್ಲರೂ ಸ್ವೀಟ್ ತಿನ್ನಿಸಿದ್ರು. ತುಂಬ ಗೌರವವಾಗಿ ಫೀಲ್ ಆಗ್ತಾ ಇದೆ. ಐ ಆಮ್ ಫೀಲಿಂಗ್ ವೆರಿ ಪ್ರೌಡ್. ನಾನು ಇಲ್ಲಿ ಇದ್ದೀನಿ. 624 ನಾನು IAS ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ನಮ್ಮ ಪೇರೆಂಟ್ಸ್ನ ಡ್ರೀಮ್ ಕೂಡ. ಅದಕ್ಕೇ IAS ಆಗಬೇಕಂತ ಅಂದ್ಕೊಂಡಿದ್ದೀನಿ. ಬಡವರಿಗೆ ಸಮಾಜ ಸೇವೆ ಮಾಡಬೇಕು ಅಂತ ಕೂಡ. ಗ್ರಾಮಾಂತರ ಪ್ರದೇಶದಿಂದ ಬಂದ ಈ ಸಾಧನೆಗೆ ಶಾಲೆಯ ಶಿಕ್ಷಕರು, ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸಿದ್ದು, ಇನ್ನು ಕುಟುಂಬಸ್ಥರು ಸಿಹಿ ಹಂಚಿ ಸಂಭ್ರಮಿಸಿದರು. ಇನ್ನು ಇದೇ ವೇಳೆ ಮಾತನಾಡಿದ ವಿದ್ಯಾರ್ಥಿನಿ ಪ್ರಣತಿ ರಾಜ್, ಭವಿಷ್ಯದಲ್ಲಿ IAS ಅಧಿಕಾರಿಯಾಗಬೇಕೆಂಬುದು ನನ್ನ ತಂದೆ ತಾಯಿಯ ಕನಸಾಗಿದೆ ಎಂದರು. ಗ್ರಾಮಾಂತರ ಭಾಗದಿಂದ ಬಂದ ಈ ಸಾಧನೆ ಇತರೆ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿದ್ದು, ಶ್ರಮ, ಸಂಕಲ್ಪ ಮತ್ತು ಗುರಿ ಸ್ಪಷ್ಟವಾಗಿದ್ದರೆ ಗ್ರಾಮಾಂತರ ಭಾಗದಿಂದಲೂ ರಾಜ್ಯ ಮಟ್ಟದಲ್ಲಿ ಸಾಧನೆ ಸಾಧ್ಯವೆಂಬುದನ್ನು ಪ್ರಣತಿ ರಾಜ್ ಸಾಬೀತುಪಡಿಸಿದ್ದಾರೆ. ಸರ್, ಮೊದಲನೇದಾಗಿ ನನ್ನ ಮಗಳಾಗಿ ಹುಟ್ಟಿದಾಳೆ ಒಂದು ಪ್ರಣತಿ ಅಂತ ಒಂದು ಹೆಮ್ಮೆ ಇದೆ. ಪ್ರಣತಿ ನನ್ನ ಮಗಳಾಗಿ ಹುಟ್ಟಿರೋದಕ್ಕಿಂತ ಅವಳು ನಾನು ಅವ್ರ ತಂದೆ ಆಗಿರೋದಕ್ಕೆ ನನಗೊಂಥರ ಮೊದಲನೇ ಖುಷಿ ಆಗುತ್ತೆ ಸರ್. ಸರ್, ಈಗ ಅವಳು 625ಕ್ಕೆ 624 ತೆಗೆದಿದ್ದಾಳೆ ಸರ್. ಸೈನ್ಸಲ್ಲಿ 1 ಮಾರ್ಕ್ಸು ಕಮ್ಮಿ ಬಂದಿದೆ. ರಿವ್ಯಾಲ್ಯೂಯೇಷನ್ಗೆ ಹಾಕ್ಸ್ತೀರಿ, ಅವಳು ಬರೆದಿದ್ದಾಳೆ. ರಿವ್ಯಾಲ್ಯೂಯೇಷನ್ಗೆ ಹಾಕ್ಸ್ತೀರಿ 625ಕ್ಕೆ 625 ಬರುತ್ತೆ. ನಮ್ಮ ಶ್ರೀಮಟ್ಟದ ಕೀರ್ತಿ ಪತಾಕೆಯನ್ನು ರಾಜ್ಯ ಮಟ್ಟದಲ್ಲಿ ಕೈ ಇತ್ತೆ ಸರ್. ಖಂಡಿತ ಇತ್ತು ಸರ್. ಅವಳು ಮೊದಲಿಂದನೂ ಚೆನ್ನಾಗಿ ಓದ್ತಿದ್ಲು. ಅವಳೊಂಥರ ಸಹೃದಯಿ, ಒಳ್ಳೆಯ ಮನಸ್ಸಿನ ಸ್ವಭಾವ ಇರ್ತಕ್ಕಂಥವಳು. ಚೆನ್ನಾಗಿ ಓದ್ತಾ ಇದ್ಲು. ಅದು ಅವಳು ಬರ್ತಾಳೆ ಅಂತ ಮೊದಲಿಂದನೂ ನಮ್ಗೆ ಆಶಾಭಾವನೆ ಇತ್ತು ಸರ್. ಸರ್, ಮನೆಯಲ್ಲಿ ನಾನು ತಂದೆಯಾಗಿ ಹೇಳಬೇಕಾದ್ರೆ ಅವಳು ಬೆಳಗ್ಗೆ ಎದ್ದು ಓದ್ತಿದ್ಲು, ರಾತ್ರಿ ಓದ್ತಿದ್ಲು. ಅವ್ರ ತಾಯಿನೂ ಚೆನ್ನಾಗಿ ಮ್ಯಾಥ್ಸ್ ಟೀಚರ್ ಅವರು. ಮ್ಯಾಥ್ಸಲ್ಲೆಲ್ಲ ತುಂಬ ಚೆನ್ನಾಗಿ ಅವಳಿಗೆ
ಕ್ಲಾರಿಫಿಕೇಷನ್ ಮಾಡಿಕೊಡ್ತಿದ್ಲು ಸರ್ ಅದೇ ಇಂಥ ಮಗಳನ್ನ ಪಡೆಯೋದಕ್ಕೆ ನಾವು ಧನ್ಯರು ಪುಣ್ಯರು ಅಂತ ಅನಿಸುತ್ತೆ. ಮತ್ತು ಹೆಚ್ಚಾಗಿ ಅವಳು ಇನ್ನೂ ಯು ಪಿ ಎಸ್ ಸಿಯಲ್ಲಿ ಎಲ್ಲ ಎಕ್ಸಾಮ್ಗಳು ಬರೆದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅವಳು ಒಳ್ಳೆ IAS ಆಫೀಸರ್ ಆಗಿ ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡೆ ವ್ಯಕ್ತಿ ಏನೇ ಸಮಸ್ಯೆಗಳಿದ್ರೂ ಆದಷ್ಟು ತಕ್ಕ ಮಟ್ಟಿಗೆ ಪರಿಹಾರ ಕೊಡ್ತಾಳೆ ಅನ್ನೋ ಒಂದು ಆಶಾಭಾವನೆಯಿಂದ ಅವಳನ್ನ ಓದಿಸ್ತಾ ಇದ್ರಿ ಸರ್. ಜೈ ಶ್ರೀ ಗುರುದೇವ್. ನನ್ನ ಹೆಸರು ಗಂಗಾಧರ್ ಜಿ ವಿ, ಹೆಡ್ ಮಾಸ್ಟರ್ BGS ಸ್ಕೂಲ್ ಮಂಚನಬಲ್ಲೆ. ಆ ಮಗು ಸ್ಟಾರ್ಟಿಂಗಿಂದನೂ ಯಾವುದೇ ಟೆಸ್ಟ್ಗಳಾಗಲಿ, ಮಂತ್ಲಿ ಟೆಸ್ಟ್ ಆಗಿರಲಿ, ಯೂನಿಟ್ ಟೆಸ್ಟ್ ಆಗಿರಲಿ, ಔಟ್ ಆಫ್ ಔಟ್ ತೆಗಿತಾ ಇದ್ಲು. ಆಮೇಲೆ ಪ್ರಿಪ್ರೇಟ್ರಿನಲ್ಲಿ ಸಹ ಔಟ್ ಆಫ್ ಔಟ್ ಬರ್ತಾಯಿತ್ತು. ಯಾವುದೇ ಕ್ವಶನ್ ಕೇಳಿದ್ರೆ ನಾವು ಸೆಂಟಮ್ ಟೆಸ್ಟ್ ಅಂತ ಮಾಡ್ತಾಯಿದ್ವಿ. ಅಂದರೆ ಮೋಸ್ಟ್ ಡಿಫಿಕಲ್ಟ್ ಕ್ವಶನ್ಸನ್ನ ಕೇಳ್ತಾ ಇದ್ವಿ. ಇವ್ರಿಗೆ ಸಪ್ರೇಟ್ ಒಂದು ತಪಸ್ ಸ್ಟೂಡೆಂಟ್ಸ್ ಅಂತ ಹೇಳ್ಬಿಟ್ಟು ಒಂದು ಗ್ರೂಪ್ ಮಾಡಿದ್ವಿ. ಅವ್ರಿಗೆ ಒಂದು ಸೆಂಟಮ್ ಟೆಸ್ಟ್ ಅಂತ ಸಪ್ರೇಟ್ ಡಿಫಿಕಲ್ಟ್ ಕ್ವಶನ್ಸ್ನ ಕೊಡ್ತಾಯಿದ್ವಿ. ಸೊ ಆ ಕ್ವಶನ್ಸಲ್ಲಿ ಸಹ ಚೆನ್ನಾಗಿ ಮಾಡ್ತಾಯಿದ್ರು. ಆವಾಗಲೇ ನಮಗೆ ಕಾನ್ಫಿಡೆನ್ಸ್ ಬಂತು, ಈ ಮಗು ಓದುತ್ತೆ. ಸೊ ಈ ಒಂದು ಸೆಂಟಮ್ ಟೆಸ್ಟನ್ನು ಬರೀ ನಮ್ಮ ಸ್ಕೂಲ್ಗೆ ಅಲ್ಲ, ನಮ್ಮ ಸ್ವಾಮೀಜಿಯವರ ಆಶೀರ್ವಾದದಿಂದ ನಮ್ಮ CA ಡಾಕ್ಟರ್ N ಶಿವರಾಮ್ ರೆಡ್ಡಿ ಸರ್ ಅವರು ಅರೇಂಜ್ ಮಾಡ್ತಾಯಿದ್ರು. ಈ ಸೆಂಟಮ್ ಟೆಸ್ಟನ್ನು ನಮ್ಮ ಮಠದ 13 ಸ್ಕೂಲ್ಸ್ ಬರ್ತವೆ, ಚಿಕ್ಕಬಳ್ಳಾಪುರ ಬ್ರಾಂಚಿಗೆ 13 ಸ್ಕೂಲ್ಸ್ಗೂ ಟಾಪ್ ಲೆವೆಲಲ್ಲಿ ಇರುವಂಥ ಸ್ಟೂಡೆಂಟ್ಸನ್ನು, ತಪ್ಪು ಸ್ಟೂಡೆಂಟ್ಸ್ ಅಂತ ಒಂದು ಗ್ರೂಪ್ ಮಾಡಿದ್ವಿ. ಆ ಮಕ್ಕಳಿಗೆ ಈ ಸೆಂಟಮ್ ಟೆಸ್ಟ್ನ ಕೊಡ್ತಾಯಿದ್ವಿ. ಅದರಲ್ಲೂ ಸಹ ಈ ಮಗು ಒಳ್ಳೆ ಮಾರ್ಕ್ಸನ್ನು ಸ್ಕೋರ್ ಮಾಡ್ತಾಯಿದ್ದು. ಆವಾಗಲೇ ನಂಗೆ ಕಾನ್ಫಿಡೆಂಟ್ ಇತ್ತು, ಔಟ್ ಆಫ್ ಔಟ್ ಬಂದೇ ಬರುತ್ತೆ, 625 ಬರುತ್ತೆ, ಇಲ್ಲ ಸೆಕೆಂಡ್ ರ್ಯಾಂಕ್, ಫಸ್ಟ್ ಆರ್ ಸೆಕೆಂಡ್ ರ್ಯಾಂಕಲ್ಲಿ ಈ ಮಗು ಬಂದೇ ಬರುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಇತ್ತು. ತಾವಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.